ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ. ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಬರಲುತ್ತಲಿದ್ದೇನೆ, ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ. ಆಗಲೂ ನಿಮ್ಮ ಕರೆಯುತ್ತಲಿದ್ದೇನೆ, ಆಗಲೂ ನಿಮ್ಮ ಕರೆಯುತ್ತಲಿದ್ದೇನೆ, ಮೌನವೇ ಕೂಡಲ ಸಂಗಮ ದೇವ, ಮೌನವೇ ಕೂಡಲ ಸಂಗಮ ದೇವ. ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಬರಲುತ್ತಲಿದ್ದೇನೆ, ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ. ಶರಣು ಶರಣಾರ್ಥಿ. ಧನ್ಯವಾದಗಳು ಕುಮಾರಿ ಪ್ರಾರ್ಥನಾ ಅವರಿಗೆ. ದಯವಿಟ್ಟು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದ ಮಕ್ಕಳು ಒಂದು ಹಾಡನ್ನು ಹೇಳ್ತಾರೆ, ನಾವು ಕೇಳೋಣ. ಶ್ರೀ ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ತನು ಮನ ಧನ ಲಸುವಂತೆ ಮಾಡಯ್ಯ, ತನು ಮನ ಧನ ಲಸುವಂತೆ ಮಾಡಯ್ಯ, ತನು ದಾಸೋಹಕ್ಕೆ ಒಪ್ಪುವಂತೆ ಮಾಡಯ್ಯ, ತನು ದಾಸೋಹಕ್ಕೆ ಒಪ್ಪುವಂತೆ ಮಾಡಯ್ಯ, ಮನ ದಾಸೋಹಕ್ಕೆ ನೀಡುವಂತೆ ಮಾಡಯ್ಯ, ಮನ ದಾಸೋಹಕ್ಕೆ ನೀಡುವಂತೆ ಮಾಡಯ್ಯ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ತನು ಮನ ಧನ ಲಸುವಂತೆ ಮಾಡಯ್ಯ, ತನು ಮನ ಧನ ಲಸುವಂತೆ ಮಾಡಯ್ಯ, ತನು ದಾಸೋಹಕ್ಕೆ ಸವಿದು ನಿಮ್ಮ, ತನು ದಾಸೋಹಕ್ಕೆ ಸವಿದು ನಿಮ್ಮ ಶರಣರ ಪ್ರಸಾದದಲ್ಲಿ, ಶರಣರ ಪ್ರಸಾದದಲ್ಲಿ ನಿರಂತರ ಹಾಡಿ ಹಾಡಿ ನೋಡಿ ಕೂಡಿ, ನಿರಂತರ ಹಾಡಿ ಹಾಡಿ ನೋಡಿ ಕೂಡಿ, ಭಾವಿಸಿ ಸುಖಿಸಿ, ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು, ಪರಿಣಾಮಿಸುವಂತೆ ಮಾಡು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ, ತನು ಮನ ಧನ ಲಸುವಂತೆ ಮಾಡಯ್ಯ, ತನು ಮನ ಧನ ಲಸುವಂತೆ ಮಾಡಯ್ಯ, ಮಾಡಯ್ಯ, ಮಾಡಯ್ಯ. ಶರಣು ಶರಣು. ಅವರು ಒಂದು ಹಾಡನ್ನು ಹೇಳ್ತಾರೆ, ದಯವಿಟ್ಟು ವಚನ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಭಾವಕ್ಕೆ ಗುರುವಾದನೆಯ ಬಸವಣ್ಣನು, ಬಸವಣ್ಣನು ಎನ್ನ ನೋಟಕ್ಕೆ ಲಿಂಗವಾದನಯ್ಯ, ಚನ್ನ ಬಸವಣ್ಣನು, ಚನ್ನ ಬಸವಣ್ಣನು ಎನ್ನ ಜ್ಞಾನಕ್ಕೆ ಜಂಗಮವಾದನಯ್ಯ, ಪ್ರಭುದೇವರು ದೇವರು ಎನ್ನ ಪರಿಣಾಮಕ್ಕೆ ಪ್ರಸಾದವಾದನಯ್ಯ, ಮರುಳ ಶಂಕರ, ಮರುಳ ಶಂಕರ ಎನ್ನ ಹೃದಯಕ್ಕೆ ಮಡಿವಾಳಯ್ಯನು
ಶರಣ. ಇಂಗ್ಲಿಷ್ ಶಿಕ್ಷಕರಾದ ಬಸವರಾಜ್ ಪ್ರಭಾಸರ್ ಅವರು ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನ ಅವರು ನುಡಿಯಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. ಅಮೃತ ಮಹೋತ್ಸವ ಸಮಿತಿ ಬಾಲ್ಕಿ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ ಹಾಗೂ ವಚನ ಜಾತ್ರೆ 2026 ಪೂಜ್ಯ ಶ್ರೀ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರು 27ನೇ ಸ್ಮರಣೋತ್ಸವ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ನಿಮಿತ್ತ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಬಾಲ್ಕಿ ಅಡಿಯಲ್ಲಿ ನಡೆದ ವಿವಿಧ ಅಂತಿಮ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮೆಲ್ಲರ ಆಶ್ರಯದಾತರು ಶೈಕ್ಷಣಿಕ ಕ್ರಾಂತಿಯ ರೂವಾರಿಗಳು ಆಗಿರುವ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ವಹಿಸಲಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾಗಿರುವ ಮಹಾಲಿಂಗ ಮಹಾಸ್ವಾಮಿಗಳವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಪ್ರಭುದೇವರು ಗುರುಗಳಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಜೋರಾಗಿ ಕ್ಲಾಪ್ಸ್ ಹಾಕ್ಬೇಕ್ರಿ. ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾಗಿರುವ ಪೂಜ್ಯ ಶ್ರೀ ಶಿವಬಸವ ದೇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶರಣ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣ ಎಂ ಬಂಡೆಪ್ಪ ಶರಣರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆಗಿರುವ ಶರಣ ಶ್ರೀ ಶಂಭುಲಿಂಗ ಕಮ್ಮಣ್ಣ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವಚನ ಪಾರಾಯಣ ಸೇವಾ ಸಮಿತಿಯ ಅಧ್ಯಕ್ಷೆಯಾಗಿರುವ ಶರಣೆ ಮಲ್ಲಮ್ಮ ಆರ್ ಪಾಟೀಲ್ ಮೇಡಮ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಯೋಗ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುವ ಶರಣ ಚಂದ್ರಕಾಂತ್ ಹೈಬತ್ಪುರೆ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಆಗಿರುವಂತಹ ವಾಲಿಬಾಲ್ ಪಂದ್ಯಾವಳಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶರಣ ವಿಲಾಸ್ ಬಕ್ಕಾ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಅತಿಥಿಗಳು ಚಿತ್ರ ಪ್ರದರ್ಶನ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುವ ಶರಣ ಶಂಕರ್ ಪಾಟೀಲ್ ಸರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಉಚಿತ ಆರೋಗ್ಯ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಸಜ್ಜಲ್ ಬಾತೆ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕದಳಿ ವೇದಿಕೆ ಅಧ್ಯಕ್ಷೆಯಾಗಿರುವ ಶರಣೆ ಮಲ್ಲಮ್ಮ ನಾಗನಕೆರೆ ಮೇಡಮ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶರಣೆ ಸುವರ್ಣ ಬಲ್ಲೂರೆ ಮೇಡಮ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಶರಣೆಯಾಗಿರುವ ರುದ್ರಾಣಿ ವಿಲಾಸ್ ಬಕ್ಕಾ ಮೇಡಮ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಗುಂಡಪ್ಪ ಸಂಗಮ್ಕರ್ ಸರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹಿರಿಯರು ಆಗಿರುವಂತಹ ಶರಣಜೀವಿ ಸಂಗ್ರಾಮಪ್ಪ ಇಂಗ್ಲೇಸ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವ ಗುರು ಪೂಜೆಯನ್ನು ನೆರವೇರಿಸಿಕೊಡಲಿರುವ ಶರಣ ಶಿಖರೇಶ್ವರ್ ಶೆಟ್ಕಾರ್ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಶರಣ ಗುರುಪ್ರಸಾದ್ ಪ್ರೌಢಶಾಲೆಯ ಮುಖ್ಯಗಳಾಗಿರುವಂತಹ ಶರಣ ಬಾಬು ಬೆಲ್ದಾರ್ ಸರ್ ಅವರಿಗೂ, ಸಾಹಿತಿಗಳಾಗಿರುವಂತಹ ನಮ್ಮ ರಾಜು ಜುಬ್ರೆ ಸರ್ ಅವರಿಗೂ, ಇವತ್ತಿನ ಸಂಚಾಲನೆ ನಿರ್ವಹಿಸಿಕೊಡ್ತಿರುವಂತಹ ಲಕ್ಷ್ಮಣ್ ಮೇತ್ರೆ ಸರ್ ಅವರಿಗೂ, ಅದರ ಜೊತೆಗೆ ಈ ಎಲ್ಲ ಸ್ಪರ್ಧೆಗಳ ಮುಖ್ಯಸ್ಥರಿಗೂ ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ
ಶಿಕ್ಷಕ ಸಹೋದರ ಮತ್ತು ಸಹೋದರಿಯರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಶೈಕ್ಷಣಿಕ ಸಂಯೋಜಕರಾಗಿರುವಂತಹ ಶ್ರೀಯುತ ಬಾಲಾಜಿ ಮಲ್ಲೂರೆ ಸರ್ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಇವತ್ತ ನಾವು ನೀವು ಇಲ್ಲಿ ಸೇರಿರುವುದು ತುಂಬ ಸಂತೋಷ ಸಂಗತಿ. ಈಗ ತಾನೇ ಆಗಮಿಸಿರುವಂತಹ ನಮ್ಮ ಸಂಸ್ಥೆಯ ಘನತೆವೆತ್ತ ಆಡಳಿತ ಅಧಿಕಾರಿ ಆಗಿರುವಂತಹ ಶ್ರೀಯುತ ಮೋಹನ್ ರೆಡ್ಡಿ ಸರ್ ಅವರಿಗೆ ಕೂಡ ಹಾರ್ದಿಕ ಸ್ವಾಗತ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಚಪ್ಪಾಳೆ ಹಾಕಬೇಕು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಈಗ ತಾನೇ ಆಗಮಿಸಿರುವಂತಹ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಮುದ್ದು ವಿದ್ಯಾರ್ಥಿಗಳ ದಯವಿಟ್ಟು ಮಾತಾಡಬಾರ್ದು. ಈ ಕಡೆ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಮ್ಮ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಮಾನವೀಯ, ಬಸವ ತತ್ವದ ಕಾರ್ಯಗಳ ಮೂಲಕ ಭಕ್ತರ ಹೃದಯಗಳಲ್ಲಿ ಶಾಶ್ವತ ಸ್ಥಾನ ಪಡೆದು ನಾಡಿನಾದ್ಯಂತ ಮನೆಮಾತಾಗಿದ್ದಾರೆ. ಪೂಜ್ಯ ಶ್ರೀಗಳ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವುದು ನಮ್ಮೆಲ್ಲರ ಪಾಲಿನ ಸುದೈವ ಸೌಭಾಗ್ಯ. ಪೂಜ್ಯರ ಅಗಣಿತ, ಅಸಂಖ್ಯ, ಅಪರೂಪದ, ಕಲ್ಪನಾತೀತ, ವರ್ಣನಾತೀತ ಮತ್ತು ಶಾಶ್ವತ ಕಾರ್ಯಗಳನ್ನು ಇಂದಿನ ಮಕ್ಕಳಿಗೆ, ಯುವಕರಿಗೆ ಮತ್ತು ಸಮಾಜಕ್ಕೆ ತಲುಪಬೇಕು. ಆ ಮೂಲಕ ಸುಂದರ, ಸದೃಢ ಸಮಾಜ, ಆದರ್ಶ ರಾಷ್ಟ್ರ ನಿರ್ಮಾಣ ಮಾಡಬೇಕು ಮತ್ತು ವಿದ್ಯಾರ್ಥಿಗಳನ್ನು ದೇಶದ ಸದ್ಗುಣಿ ಪ್ರಜೆಗಳನ್ನಾಗಿಸಬೇಕು ಎಂಬ ಸದುದ್ದೇಶದಿಂದ ಜುಲೈ ತಿಂಗಳಲ್ಲಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂತಹ ನಮ್ಮೆಲ್ಲರ ಆಶ್ರಯದಾತರು, ಮಾರ್ಗದರ್ಶಕರಾಗಿರುವಂತಹ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ನಮ್ಮ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಶಾಲೆಗಳ ಮುಖ್ಯಸ್ಥರ ಪ್ರಮುಖರ ಸಭೆಯನ್ನು ಕರೆದು ವರ್ಷ ಪೂರ್ತಿ ಅಪ್ಪಾಜಿಯ ಅಮೃತ ಮಹೋತ್ಸವವನ್ನು ವಿಶೇಷವನ್ನಾಗಿ ಮಾಡಬೇಕು. ಆ ಮೂಲಕ ಇಂದಿನ ಯುವ ಪೀಳಿಗೆಗೆ ಪೂಜ್ಯರ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಎಲ್ಲ ಬಗೆಯ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಗುರುತಾಗಬೇಕು. ಆ ಮೂಲಕ ಈ ನಾವೆಲ್ಲರೂ ಆದರ್ಶ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ವಿಚಾರ ವಿನಿಮಯವನ್ನು ಮಾಡಿಕೊಂಡಾಗ ಅಲ್ಲಿ ಎಲ್ಲರ ಅಭಿಪ್ರಾಯದಂತೆ ಸರಿಸುಮಾರು 8 ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು. ಅಪ್ಪಾಜಿ ಅಮೃತ ಮಹೋತ್ಸವದ ನಿಮಿತ್ತ 8 ಸ್ಪರ್ಧೆಗಳನ್ನು, ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು ಮತ್ತು ಎಲ್ಲ 8 ಸ್ಪರ್ಧೆಗಳು ತುಂಬ ಅಚ್ಚುಕಟ್ಟಾಗಿ ನಡೆಯಬೇಕು. ಅವುಗಳಿಗೆ ಒಂದು ಅರ್ಥ ಬರೋ ರೀತಿಯಲ್ಲಿ ಮತ್ತು ಅವುಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ಹೊಸತನದ ಅನುಭವ ಆಗಬೇಕು ಅನ್ನುವಂತಹ ಒಂದು ಮಹದ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಪೂಜ್ಯರ ಒಂದು ಸಲಹೆ, ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಒಟ್ಟು 8 ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಆ ಒಂದು ಸಭೆಯ ನಿರ್ಣಯದಂತೆ ನಾವು ಆಗಸ್ಟ್ ತಿಂಗಳ ಅಪ್ಪಾಜಿಯ ಅಮೃತ ಮಹೋತ್ಸವಕ್ಕೆ ಚಾಲನೆ ನೀಡಿದಿಂದ ಇಲ್ಲಿಯವರೆಗೆ ಸುಮಾರು 8 ಸ್ಪರ್ಧೆಗಳನ್ನು ಆಯೋಜನೆ ಮಾಡಿರುತ್ತೇವೆ. ಆಗಸ್ಟ್ ತಿಂಗಳಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ವೇಷಭೂಷಣ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಕೆಲವು ಸ್ಪರ್ಧೆಗಳನ್ನು 1 ರಿಂದ 5 ಮತ್ತು ಅಲ್ಲಿ 8 ರಿಂದ 1 ರಿಂದ 5, 7 ರಿಂದ 6 ರಿಂದ 8 ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ, ಅದೇ ರೀತಿಯಾಗಿ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಕೂಡ ನಾವು ವಿವಿಧ ಸ್ಪರ್ಧೆಗಳನ್ನು ಇಲ್ಲಿ ಹಂಚಲಾಗಿತ್ತು. ಅದಕ್ಕನುಗುಣವಾಗಿ ಆಗಸ್ಟ್ ತಿಂಗಳಲ್ಲಿ ವೇಷಭೂಷಣ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ಮುಖ್ಯಸ್ಥರಾಗಿ ನಮ್ಮ ಮಧುಕರ್ ಗಾಂವ್ಕರ್ ಸರ್ ಅವರು ನಿರ್ವಹಿಸಿದ್ರು. ಇನ್ನು ನಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಅದರ ಮುಖ್ಯಸ್ಥರಾಗಿ ಪರಮೇಶ್ವರ್ ಕಡ್ಯಾಳೆ ಸರ್ ಅವರು ಕಾರ್ಯನಿರ್ವಹಿಸಿದರು. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಮುಖ್ಯಸ್ಥರಾಗಿ ರೇಖಾ ಕುಂದಗೋಳಿ ಮೇಡಮ್ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಅದರ ನಂತರ ನವೆಂಬರ್ ತಿಂಗಳಲ್ಲಿ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ರೂಪಕಗಳನ್ನು
ನಾವು ಡಿಸೆಂಬರ್ ತಿಂಗಳಲ್ಲಿ ರೂಪಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಮುಖ್ಯಸ್ಥರಾಗಿ ನಮ್ಮ ಲಕ್ಷ್ಮಣ ಮೇತ್ರೆ ಸರ್ ಅವರು ಕಾರ್ಯನಿರ್ವಹಿಸಿದ್ರು. ಇನ್ನು ವಿಭಿನ್ನ ರೀತಿಯ ಮತ್ತು ವಿಶಿಷ್ಟ ಕ್ರೀಡೆಗಳನ್ನು ಆಯೋಜನೆಯನ್ನು ಮಾಡಲಾಗಿತ್ತು. ಆ ಕ್ರೀಡೆಗಳ ಜವಾಬ್ದಾರಿಯನ್ನು ನಮ್ಮ ಅನಿಲ್ ಕುಮಾರ್ ಪಾಟೀಲ್ ಸರ್ ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಇನ್ನು ರಸಪ್ರಶ್ನೆ ಸ್ಪರ್ಧೆಯ ಜವಾಬ್ದಾರಿಯನ್ನು ನಮ್ಮ ಸುಧಾ ನಾಯಕ್ ಮೇಡಮ್ ಅವರು ವಹಿಸಿಕೊಂಡಿದ್ರು. ಇತ್ತೀಚೆಗೆ ಅದರ ಮೊನ್ನೆ ತಾನೇ ಮುಗಿದಿರುವಂಥ ಸ್ವರಚಿತ ಕವನ ವಾಚನ ಸ್ಪರ್ಧೆಯ ಜವಾಬ್ದಾರಿಯನ್ನು ಶಿವಪ್ರಕಾಶ್ ಕುಂಬಾರ್ ಸರ್ ಅವರು ವಹಿಸಿಕೊಂಡಿದ್ರು. ಸೊ ಈ ರೀತಿಯಾಗಿ ಇಲ್ಲಿಯವರೆಗೆ ಒಟ್ಟು 8 ವಿಭಿನ್ನ ವಿಶಿಷ್ಟವಾಗಿರುವಂತಹ 8 ಸ್ಪರ್ಧೆಗಳನ್ನು ಆಯಾ ಶಾಲಾ ಹಂತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈಗಾಗಲೇ ಎಲ್ಲ ಸ್ಪರ್ಧೆಗಳು ಆಯಾ ಶಾಲಾ ಹಂತದಲ್ಲಿ ಮುಗಿದು ಆ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಒಂದು ತಂಡ ಮತ್ತು ಪ್ರಥಮ ಸ್ಥಾನ ಪಡೆದಿರುವಂತಹ ಒಬ್ಬ ವಿದ್ಯಾರ್ಥಿ ಇಂದಿನ ಅಂತಿಮ ಸ್ಪರ್ಧೆಗೆ ಬಂದಿರ್ತಾರೆ. ಒಟ್ಟು ನಮ್ಮಲ್ಲಿ 20 ಪ್ರಾಥಮಿಕ ಶಾಲೆಗಳು, 16 ಪ್ರೌಢಶಾಲೆಗಳು, ಸುಮಾರು 8 ಅದು PUC ಕಲಾ, ವಿಜ್ಞಾನ, ವಾಣಿಜ್ಯ ಮತ್ತು ಪದವಿ ಸೇರಿದಂತೆ ಒಟ್ಟು 8 ಕಾಲೇಜುಗಳಲ್ಲಿ ಈ ಎಲ್ಲ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಇನ್ನು ಎಲ್ಲ ಕಾಲೇಜುಗಳ ಸ್ಪರ್ಧೆಗಳ ಜವಾಬ್ದಾರಿಯನ್ನು ನಮ್ಮ ಸಂಪೂರ್ಣ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ನವೀನ್ ಕುಮಾರ್ ಉತ್ಕಾರ್ ಸರ್ ಅವರು ವಹಿಸಿಕೊಂಡಿದ್ರು. ಸೊ ಇವತ್ತು ಮುದ್ದು ವಿದ್ಯಾರ್ಥಿಗಳೇ, ತಾವೆಲ್ಲರೂ ಅಂತಿಮ ಸ್ಪರ್ಧೆಗೆ ಆಗಮಿಸಿದ್ರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಶಿಕ್ಷಕಿಯರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡುತ್ತೇನೆ. ಶರಣೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ಮಾತುಗಳನ್ನಾಡಿರುವಂಥ ಬಸವರಾಜ್ ಪ್ರಭಾ ಸರ್ ಅವರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಮಕ್ಕಳೇ, ನೀವೆಲ್ಲ ಶಾಂತ ರೀತಿ ಗುರು ಬಸವಣ್ಣನವರಿಗೆ, ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ ಮೌನವಾಗಿ ಕೊಡ್ಬೇಕು, ಯಾರು ಮಾತಾಡ. ಶ್ರೀ ಬಸವಲಿಂಗಾಯನ ಪೂಜೆ ಶ್ರೀಮದ್ ಧನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಶ್ರೀ ಚರಣಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಚರಣಾರವಿಂದಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಬಸವಾದಿ ಪ್ರಮುಖರನ್ನು ಸ್ಮರಿಸುತ್ತಾ ಇಂದಿನ ಈ ಕಾರ್ಯಕ್ರಮ ಬಸವ ಜಯಂತಿ, ಪೂಜ್ಯ ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವ, ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ, ಈ ತ್ರಿವೇಣಿ ಸಂಗಮದ ಉದ್ಘಾಟನೆ ಕಾರ್ಯಕ್ರಮ ಇದು ನಡೀತಾ ಇದೆ. ಈ ಕಾರ್ಯಕ್ರಮ ಪೂಜ್ಯರ ಜೀವನ, ಸಾಧನೆ ಮತ್ತು ಮುಂದಿನ ಪಯಣ ಇವೆಲ್ಲವನ್ನು ಒಳಗೊಂಡು ದೊಡ್ಡ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ಅನೇಕ ಶಾಲಾ ಕಾಲೇಜುಗಳ ಮಕ್ಕಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಪೂಜ್ಯರ ಕುರಿತಾದ ಅನೇಕ ಪುಸ್ತಕಗಳು ಇಲ್ಲಿ ಪ್ರಕಟಗೊಳ್ತಾ ಇವೆ. ಈ ರೀತಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ನನಗೆ ಅನುವು ಮಾಡಿಕೊಟ್ಟಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಶರಣ ಎಂ ಬಂಡೆಪ್ಪ ಶರಣರಿಗೆ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶರಣ ಶಂಭುಲಿಂಗ ಕಾಮಣ್ಣ, ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಬೀದರ್, ಅವರು ತಮ್ಮ ನುಡಿಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ಳಿ. ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ದಯವಿಟ್ಟು ಯಾರು ಮಾತಾಡಬಾರ್ದು. ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಪರಮ ಪೂಜ್ಯರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಸ್ವಾಗತವನ್ನು ಕೋರೋಣ. 1 2 1 2 3 1 2 1 2.
ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಗುರುಪೂಜೆನ ಮಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ನಾನು ಶರಣೆ ಶಿಖರೇಶ್ವರ್ ಶಟ್ಗಾರ್ ಶರಣರಲ್ಲಿ ಹಾಗೂ ಎಲ್ಲ ಪೂಜ್ಯರಲ್ಲಿ ಹಾಗೂ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಶರಣ ಶ್ರೀ ಶಿಖರೇಶ್ವರ್ ಶಟ್ಗಾರ್ ಬಾಲ್ಕಿಯವರು ಬಸವ ಗುರು ಪೂಜೆಯನ್ನು ನೆರವೇರಿಸಿಕೊಡಬೇಕಾಗಿ ಕೇಳ್ಕೊಳ್ತೀನಿ. ಎಲ್ಲ ಪೂಜ್ಯರು ಮತ್ತು ಅತಿಥಿ ಗಣ್ಯರು ಪೂಜೆಯಲ್ಲಿ ಉಪಸ್ಥಿತರಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದಯವಿಟ್ಟು ಎಲ್ಲ ಶಿಕ್ಷಕರು ಮುಂಭಾಗದಲ್ಲಿ ಬರಬೇಕ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಳೆದು ಭಕ್ತ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ವಿಶ್ವಗುರು ಬಸವಣ್ಣನವರಿಗೆ, ಗುರು ಬಸವಣ್ಣನವರಿಗೆ ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ಶರಣ ಶ್ರೀ ಶಿಖರೇಶ್ವರ್ ಶಟ್ಗಾರ್ ಸರ್ ಅವರಿಗೂ, ಜೊತೆಗೆ ಎಲ್ಲ ಶರಣ ಪೂಜ್ಯರಿಗೂ, ಜೊತೆಗೆ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಶರಣ ಶ್ರೀ ರಾಜ್ಕುಮಾರ್ ಹೆಬ್ಬಾಳೆ, ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿ, ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಯವಿಟ್ಟು ವಿಲಾಸ್ ಭಕ್ಕ ಅವರು, ಅದೇ ರೀತಿ ತಾಯಿಯವರಾದ ರುದ್ರಾಣಿ ಭಕ್ಕ ಅವರು ಸಹಿತ ದಯವಿಟ್ಟು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಸಹಿತ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಮಕ್ಕಳು ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಅನ್ನುವಂತೆ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಶರಣ ಶ್ರೀ ರಾಜ್ಕುಮಾರ್ ಹೆಬ್ಬಾಳೆ ಶರಣರು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯರು, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ನಿಮಿತ್ತ ನಡೆದಂತಹ ಶಾಲಾ ಹಂತದಲ್ಲಿ ನಡೆದಂತಹ ವಿವಿಧ ಸ್ಪರ್ಧೆಗಳ ಉದ್ಘಾಟನೆ ಕಾರ್ಯಕ್ರಮ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ದಯವಿಟ್ಟು ಪೂಜ್ಯರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ಎಲ್ಲ ಅತಿಥಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣಶ್ರೀ ಶಂಭುಲಿಂಗ ಕಾಮಣ್ಣ, ಜಿಲ್ಲಾಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ತು ಬೀದರ್, ದಯವಿಟ್ಟು ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಶರಣಶ್ರೀ ಶಂಭುಲಿಂಗ ಕಾಮಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರನ್ನು ಮತ್ತು ಬಸವಾದಿ ಶಿವಶರಣರನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಹಿರೇಮಠ ಸಂಸ್ಥಾನ ಮತ್ತು ಈ ಮೂರು ಕಾರ್ಯಕ್ರಮಗಳ ಸೇವಾ ಸಮಿತಿಯ
ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ವಿಶ್ವಗುರು ಬಸವಣ್ಣನವರ ಜಯಂತಿ, ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವ ಹಾಗೂ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ಅಂಗವಾಗಿ ಹಮ್ಮಿಕೊಂಡಿರುವಂತಹ ವಿವಿಧ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿ, ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ನಿರ್ಣಾಯಕರಲ್ಲಿ, ವಿವಿಧ ಶಾಲೆ ಮತ್ತು ಕಾಲೇಜುಗಳನ್ನು ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಬಾಂಧವರಲ್ಲಿ, ಎಲ್ಲ ಸ್ಪರ್ಧಾಳು ಮಕ್ಕಳಲ್ಲಿ, ತಮ್ಮೆಲ್ಲರಲ್ಲಿಯೂ ಭಕ್ತಿಯ ಶರಣೂ ಶರಣಾರ್ಥಿಗಳು. ಶರಣ ಬಂಧುಗಳೇ, ಇವತ್ತು ನಾವೆಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕುರಿತು 2 ಅನಿಸಿಕೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳೇ, ಸೋಲು ಮತ್ತು ಗೆಲುವು ಇವೆರಡು ಪರಸ್ಪರ ವಿರೋಧ ಶಬ್ದಗಳು ಅಂತ ನಮಗನಿಸಿದ್ರು ಕೂಡ ಇವೆರಡು ಪೂರಕ ಶಬ್ದಗಳು. ಬಹುಶಃ ನೀವೆಲ್ಲ ಕೇಳಿದ್ದೀರಿ, ಸೋಲು ಗೆಲುವಿನ ಮೆಟ್ಟಲು ಅಂತ. ನಿಜವಾಗ್ಲೂ ಸೋಲನ್ನು ನಾವು ಯಾವತ್ತೂ ಒಪ್ಪಿಕೊಳ್ಳಬೇಕೇ ವಿನಃ ಒಪ್ಪಿಕೊಳ್ಳಬಾರದು ಅನ್ನುವಂಥ ಒಂದು ಮಾತಿದೆ. ನಾವು ಇವತ್ತಿನ ಸೋಲನ್ನು ನಾವು ಸವಾಲಾಗಿ ಸ್ವೀಕರಿಸಿ ಮುಂದಿನ ಗೆಲುವಿಗೆ ನಾವು ಪ್ರಯತ್ನ ಮಾಡಬೇಕನ್ನುವಂಥದ್ದೇ ಈ ಸ್ಪರ್ಧೆಯ ಆಶಯ. ಮಕ್ಕಳೇ, ಸೋಲು ಮತ್ತು ಗೆಲುವು ಇವೆರಡು ಸಾಮಾನ್ಯ. ಸೋತಾಗ ನಾವು ಹತಾಶರಾಗದೆ, ಗೆದ್ದಾಗ ನಾವು ಒಪ್ಪಿ ಹೋಗದೆ, ಇವೆರಡನ್ನು ನಾವು ಸಮಚಿತ್ತದಿಂದ, ಸ್ಥಿತಪ್ರಜ್ಞೆಯಿಂದ ನಾವೆರಡನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದೇ ಈ ಸ್ಪರ್ಧೆಯ ಮನೋಭಾವನೆ. ಮಕ್ಕಳೇ, ಯಾವತ್ತೂ ನಾವು ಸೋತವರನ್ನು ಕಡೆಗಣಿಸಬಾರ್ದು. ನಿಜವಾಗಲೂ ಆ ಸೋತವನಿಂದಲೇ ಗೆದ್ದವನಿಗೆ ಬೆಲೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಸೋತವರಿಗೆ ಗೌರವಿಸಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇನ್ನೊಂದು ಕೊನೆಯದಾಗಿ ಒಂದು ಮಾತು, ಯಾವತ್ತೂ ನಾವು ನಿರ್ಣಾಯಕರ ಬಗ್ಗೆ ಸಂಶಯವನ್ನು ಮಾಡಲಾರ್ದೇ ನಾವು ಮುಕ್ತವಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ, ಅತ್ಯಂತ ಒಂದು ಧೈರ್ಯದಿಂದ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಅಂದಾಗ ಮಾತ್ರ ಈ ಒಂದು ಸ್ಪರ್ಧಾ ಮನೋಭಾವನೆ ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ. ಮಕ್ಕಳೇ, ನಾವು ನಿಜವಾಗಲೂ ನಮ್ಮ ಯೋಗ್ಯತೆ, ನಮ್ಮ ಒಂದು ಶಕ್ತಿ ಸಾಮರ್ಥ್ಯ, ನಮ್ಮ ಒಂದು ಕಲೆ, ನಮ್ಮ ಒಂದು ವ್ಯಕ್ತಿತ್ವವನ್ನು ಅನಾವರಣ ಮಾಡುವಂತಹ ಒಂದು ಅವಕಾಶ ಇದು ತಿಳ್ಕೊಬೇಕೇ ವಿನಃ ಸೋಲೋದು ಗೆಲುವು ಮುಖ್ಯ ಅಂಥೇಳಿ ಯಾವತ್ತು ನಾವು ತಿಳ್ಕೊಳ್ಳಾರ್ದೇ ನಾವು ಆದಷ್ಟು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ನಾವು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗೋಣ. ಅಥವಾ ಸೋತರೂ ಕೂಡ ಆ ಸೋಲನ್ನು ನಾವು ಸವಾಲಾಗಿ ಸ್ವೀಕರಿಸಿ ಮುಂದೆ ಗೆಲ್ಲುವಂಥ ಒಂದು ಭಾವವನ್ನು ನಾವು ವ್ಯಕ್ತ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಮಕ್ಕಳಿಗೆ ಕೊನೆಯದಾಗಿ ಒಂದು ಮಾತು, ಸಮಯ ಆಗಿರೋದ್ರಿಂದ ಏನು ಅಂತಂದ್ರೆ, ನಮ್ಮ ಸಾಮರ್ಥ್ಯಕ್ಕೆ ನಮ್ಮ ನಿರ್ಣಾಯಕರು ನಮಗೆ ಅಂಕವನ್ನು ಕೊಡುತ್ತಾರೆ ವಿನಃ ನಿಮ್ಮ ಯಾವುದೇ ಮತ್ತೊಂದು ಪೂರ್ವಾಗ್ರಹ ಪೀಡಿತರಾಗಿ ಅವರು ಅಂಕಗಳನ್ನು ನಿಮಗೆ ನೀಡೋದಿಲ್ಲ ಅನ್ನುವಂಥ ಮಾತನ್ನು, ತಮ್ಮ ಭರವಸೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಅಲ್ಲ, ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ. ಸೋಲೇ ಗೆಲುವಿನ ಸೋಪಾನ. ಹಾಗಾಗಿ ಸೋತರು ಸಂತೋಷ ಪಡೋದು, ಗೆದ್ದವರು ಖುಷಿ ಪಡೋದು ಬೇಡ, ಸೋತರು ದುಃಖ ಪಡೋದು ಬೇಡ. ಸೋಲು ಗೆಲುವು ಆಟಗಳಲ್ಲಿ, ಸ್ಪರ್ಧೆಗಳಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಸಂತೋಷವಾಗಿ ಮುನ್ನುಗ್ಗೋಣ ಅನ್ನುವಂಥ ಮಾತನ್ನು ತಿಳಿಸಿರುವಂತಹ ಶರಣಶ್ರೀ ಶಂಭುಲಿಂಗ ಕಾಮಣ್ಣ ಶರಣರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟವರನ್ನು ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶರಣಶ್ರೀ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ನವದೆಹಲಿ ಅವರು ಇದೀಗ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀವಿ. ವೇದಿಕೆಗೆ ಹಣೆಮಣಿದು ಹಿರೇಮಠ ಸಂಸ್ಥಾನ
ಭಾಲ್ಕಿ ಇವರ ಸಹಯೋಗದಲ್ಲಿ ವಿಶ್ವಗುರು ಬಸವಣ್ಣವರ ಜಯಂತಿ ಉತ್ಸವ ವಚನ ಜಾತ್ರೆ 2026 ಜೊತೆಗೆ ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಹಾಗೂ ನಾಡೋಜ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ನಿಮಿತ್ತ ಇಂದು ಆಯೋಜಿಸಿದ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮಪೂಜ್ಯ ಗುರುಬಸವ ಪಟ್ಟದೇವರ ಆಧಾರ ಬಿಂದಗಳಿಗೆ ಹಣೆಮಣಿದು ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮವರೇ ಆಗಿರುವಂಥ ಜೊತೆಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾಗಿರುವಂಥ ಶಂಭುಲಿಂಗ ಕಾಮಣ್ಣ ಸರ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಹಿರಿಯರಾದ ಶರಣ ಎಂ ಬಂಡೆಪ್ಪ ಶರಣರೇ, ವಚನ ಪಾರಾಯಣ ಸಮಿತಿ ಭಾಲ್ಕಿ ಅಧ್ಯಕ್ಷರಾಗಿರುವಂಥ ಮಲ್ಲಮ್ಮ ಆರ್ ಪಾಟೀಲ್ ಅವರೇ, ಶರಣ ಚಂದ್ರಕಾಂತ್ ಹೈಬತ್ಪುರೆ ಅವರೇ, ಶರಣ ಯೋಗೇಶ್ ಸೋಮನಾಥಪ್ಪ ಅಷ್ಟೂರೆ ಅವರೇ, ಶರಣ ವಿಲಾಸ್ ಲಕ್ಕ ಅವರೇ, ಶಂಕರ್ ಪಾಟೀಲ್ರವರೇ, ಡಾಕ್ಟರ್ ಸಜ್ಜಲ್ ಬಳತ್ ಅವರೇ, ಮಲ್ಲಮ್ಮ ನಾಗನಕೆರೆ ಅವರೇ, ಸುವರ್ಣ ಬುಲ್ಲೂರೆ ಅವರೇ, ಸಂಗ್ರಾಮ್ ಏಂಗ್ಳೆ ಸರ್ ಅವರೇ, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಶಾಲೆ ಕಾಲೇಜುಗಳ ಮುದ್ದು ಮಕ್ಕಳೇ, ಶಿಕ್ಷಕ ವೃಂದದವರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ಶಂಭುಲಿಂಗ ಕಾಮಣ್ಣ ಸರ್ ಹಾಗೂ ಪ್ರಾಸ್ತಾವಿಕ ಮಾತುಗಳಲ್ಲಿ ಬಸವರಾಜ್ ಪ್ರಭಾ ಸರ್ ಅವರು ಹೇಳಿದ ಹಾಗೆ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ಅಮೃತ ಮಹೋತ್ಸವ ನಿಮಿತ್ತ ಈ ಒಂದು ಗಡಿಬೀದರ್ ಜಿಲ್ಲೆಯಲ್ಲಿ ಕಳೆದ ಆಗಸ್ಟ್ ತಿಂಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿರುತ್ತಾರೆ. ಇವತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಭಾಲ್ಕಿ ಹಿರೇಮಠ ಸಂಸ್ಥಾನ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ವಸಂತಗಳನ್ನು ಪೂರೈಸುತ್ತಿರುವ ಅಮೃತ ಮಹೋತ್ಸವ ಏಪ್ರಿಲ್ ತಿಂಗಳ ಇದೆ, ಅಂದರೆ ಮುಂದಿನ ತಿಂಗಳ 26ರಂದು ಪೂರೈಸುತ್ತಿರುವುದು. ಅಮೃತ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಲು ಈಗಾಗಲೇ ಗುರುಬಸವ ಪಟ್ಟದೇವರು ಹೇಳಿದ ಹಾಗೆ ಬಹಳ ದೊಡ್ಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಡೋಜ ಪರಮಪೂಜ್ಯರು ನಮ್ಮ ಗಡಿಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ, ಬಸವ ತತ್ವ ಪ್ರಸಾರ ಮಾಡುವ ಕ್ರಾಂತಿ ಮಾಡುವುದರ ಮೂಲಕ ಗಡಿ ಕನ್ನಡ ನಾಡಿನಲ್ಲಿ ಅನೇಕ ಅನಾಥ ಮಕ್ಕಳಿಗೆ, ಅಂಧ ಮಕ್ಕಳಿಗೆ, ಬಡ ಮಕ್ಕಳಿಗೆ ಜ್ಯೋತಿಯಾಗಿ, ಪೋಷಕರಾಗಿ ಸೇವೆಯನ್ನು ಮಾಡ್ತಾ ಬಂದಿರುತ್ತಾರೆ. ಇಲ್ಲಿ 92ರಲ್ಲಿ ಈ ಒಂದು ಸಂಸ್ಥಾನವನ್ನು ಪ್ರಾರಂಭ ಮಾಡಿ ಇವತ್ತು 35ಕ್ಕೂ ಹೆಚ್ಚು ಶಾಖೆಗಳನ್ನು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಶಾಖೆಯ ಶೈಕ್ಷಣಿಕ ಸಂಸ್ಥೆಗಳು ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಅದರಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಟ್ಟು ಕನ್ನಡವನ್ನು ಬೆಳೆಸಿ ಬಡವ ಬಲ್ಲರಿಗೆ ಆಶ್ರಯವಾಗಿ ನಮ್ಮ ಪೂಜ್ಯರು ಸೇವೆಯನ್ನು ಮಾಡ್ತಾ ಬಂದಿರುತ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಲು ಈಗಾಗಲೇ ಗುರುಬಸವ ಪಟ್ಟದೇವರು ನಮ್ಮ ಹಳ್ಳಿಯಿಂದ ದಿಲ್ಲಿಯವರೆಗೆ ಅನೇಕ ಮಂತ್ರಿ ಮಹನೀಯರಿಗೆ, ಅಧಿಕಾರಿ ವೃಂದದವರಿಗೆ, ರಾಷ್ಟ್ರಪತಿಗಳಿಗೆ ಭೇಟಿಯನ್ನು ಕೊಟ್ಟು ಬಂದಿದ್ದಾರೆ. ಹೀಗಾಗಿ ನಮ್ಮ ಮುದ್ದು ಮಕ್ಕಳು ನಮ್ಮ ಶಂಭುಲಿಂಗ ಕಾಮಣ್ಣ ಸರ್ ಅವರು ಹೇಳಿದ ಹಾಗೆ ತಾವು ಏನು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ತಾವು ಎಲ್ಲ ಸ್ಪರ್ಧೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಾವುದಕ್ಕೆ ಅಂಜದೆ ತಾವು ಸ್ಪರ್ಧೆಯನ್ನು ಎದುರಿಸಬೇಕು. ಜೊತೆಗೆ ಇಂಥ ಮಹಾಪುರುಷರ
ತತ್ವ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಆದರ್ಶ ವ್ಯಕ್ತಿಗಳನ್ನಾಗಿ ನಾವು ಈ ಒಂದು ಕನ್ನಡ ನಾಡಿನಲ್ಲಿ ಸೇವೆಯನ್ನು ಮಾಡಬೇಕಾಗಿದೆ. ಹೀಗಾಗಿ ಎಲ್ಲ ಮುದ್ದು ಮಕ್ಕಳಿಗೆ ನನ್ನ ಪರವಾಗಿ ಹಾರ್ದಿಕ ಶುಭವನ್ನು ಕೋರ್ತಾ, ತಾವು ಈ ಒಂದು ಕಾರ್ಯಕ್ರಮ ಆದಮೇಲೆ ಭವಿಷ್ಯದಲ್ಲಿ ಸಭಾಂಗಣದಲ್ಲಿ ತಮಗೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಪೂಜ್ಯ ಗುರುಗಳು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ. ತಾವು ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಬೀದರ್ ಜಿಲ್ಲೆಯ ಕೀರ್ತಿಯನ್ನು, ನಮ್ಮ ಕನ್ನಡ ನಾಡಿನ ಕೀರ್ತಿಯನ್ನು ತಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ತಾವೆಲ್ಲ ಕೊಂಡೊಯ್ಯಬೇಕು ಅನ್ನುವ ಮಾತುಗಳನ್ನು ಹೇಳ್ತಾ, ಇಲ್ಲಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಗುರುಗಳಿಗೂ, ಜೊತೆಗೆ ವೇದಿಕೆ ಮೇಲೆ ಆಸನಾಗಿರುವಂಥ ಎಲ್ಲ ಹಿರಿಯ ವೃಂದದವರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಚ್ಚುತ್ತೇನೆ. ನಮಸ್ಕಾರ, ಧನ್ಯವಾದ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿರುವಂತಹ ಶರಣಶ್ರೀ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ಪರಮ ಪೂಜ್ಯರಿಂದ ಶರಣಶ್ರೀ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರಿಗೆ ಗೌರವದ ಆಶೀರ್ವಾದ. ಇವತ್ತು ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಹಾಗಾಗಿ ಅವರಿಗೆ ಪರಮ ಪೂಜ್ಯರು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶರಣಶ್ರೀ ಎಂ ಬಂಡೆಪ್ಪ ಶರಣರು ಭಾಲ್ಕಿ ಅವರಿಗೂ ಸಹಿತ ಪರಮ ಪೂಜ್ಯರು ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶರಣಶ್ರೀ ಶಂಭುಲಿಂಗ ಕಾಮಣ್ಣ ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಬೀದರ್ ಅವರಿಗೂ ಪರಮ ಪೂಜ್ಯರಿಂದ ಗೌರವದ ಆಶೀರ್ವಾದ. ಅದೇ ರೀತಿಯಾಗಿ ಶರಣೆ ಮಲ್ಲಮ್ಮ ಆರ್ ಪಾಟೀಲ್ ಅಧ್ಯಕ್ಷರು ವಚನ ಪಾರಾಯಣ ಸೇವಾ ಸಮಿತಿ ಭಾಲ್ಕಿ ಅವರಿಗೂ ಸಹ ಪರಮ ಪೂಜ್ಯರಿಂದ ಗೌರವದ ಆಶೀರ್ವಾದ. ಶರಣಶ್ರೀ ಮಲ್ಲಮ್ಮ ಆರ್ ಪಾಟೀಲ್. ಅದೇ ರೀತಿಯಾಗಿ ಶರಣ ಚಂದ್ರಕಾಂತ್ ಹೈಬತ್ಪುರೆ ಅಧ್ಯಕ್ಷರು ಯೋಗ ಸೇವಾ ಸಮಿತಿ ಭಾಲ್ಕಿ ಅವರಿಗೂ ಸಹ ಪರಮ ಪೂಜ್ಯರು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶರಣಶ್ರೀ ಚಂದ್ರಕಾಂತ್ ಹೈಬತ್ಪುರೆ. ಅದೇ ರೀತಿಯಾಗಿ ಶರಣಶ್ರೀ ವಿಲಾಸ್ ಪಕ್ಕ ಅಧ್ಯಕ್ಷರು ವಾಲಿಬಾಲ್ ಪಂದ್ಯಾವಳಿ ಸೇವಾ ಸಮಿತಿ ಭಾಲ್ಕಿ ಅವರು ದಂಪತಿಗಳ ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಶ್ರೀಮತಿ ರುದ್ರಾಣಿ ವಿಲಾಸ್ ಪಕ್ಕ ಭಾಲ್ಕಿ, ಅದೇ ರೀತಿ ವಿಲಾಸ್ ಬಕ್ಕ ಭಾಲ್ಕಿ ಅವರು ಸಹ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಚಿತ್ರಕಲಾ ಪ್ರದರ್ಶನ ಸೇವಾ ಸಮಿತಿಯ ಅಧ್ಯಕ್ಷರಾದ ಶರಣ ಶಂಕರ್ ಪಾಟೀಲ್ ಅವರು ಸಹ ಪರಮ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಶರಣೆ ಸುವರ್ಣ ಬಲ್ಲೂರೆ ಭಾಲ್ಕಿ ಅವರು ಸಹ ಪರಮ ಪೂಜ್ಯರಿಂದ ಗೌರವ ಆಶೀರ್ವಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶರಣೆ ಸುವರ್ಣ ಬಲ್ಲೂರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವಗುರು ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ಶರಣ ಸಿಕ್ರೇಶ್ವರ್ ಶಟ್ಕಾರ್ ಭಾಲ್ಕಿ ಅವರು ಸಹ ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶರಣ ಶ್ರೀ ಶಿಖರೇಶ್ವರ್ ಪಾಟೀಲ್ ಶಟ್ಕಾರ್. ಅದೇ ರೀತಿಯಾಗಿ ಇವತ್ತಿನ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶರಣಶ್ರೀ ಗುಂಡಪ್ಪ ಸಂಗಮ್ಕರ್ ಅವರು ಸಹ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು. ಶರಣಶ್ರೀ ಗುಂಡಪ್ಪ ಸಂಗಮಕರ್. ಅದೇ ರೀತಿ ಇನ್ನೋರ್ವ ನಿರ್ಣಾಯಕರಾಗಿ ಆಗಮಿಸಿರುವಂಥ ಶರಣಶ್ರೀ ಸಂಗ್ರಾಮಪ್ಪ ಇಂಗ್ಳೆ ಸರ್ ಅವರು ಸಹ ಪೂಜ್ಯರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಎನ್ನ ಆರಾಧ್ಯದ ದೈವ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಅನೇಕ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ವಿ. ಈಗಾಗಲೇ ತಮ್ಮ ಶಾಲೆಗಳಲ್ಲಿ ಪ್ರಥಮ ಬಂದಂಥವರು ಈ ಅಂತಿಮ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರಿ. ಈ ಒಂದು ಸಮಾರಂಭವನ್ನು ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಪ್ರಭುಲಿಂಗ ಮಹಾಸ್ವಾಮಿಗಳವರಿಗೂ ಶಿವಬಸವ ಮಹಾಸ್ವಾಮಿಗಳವರಿಗೂ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭವನ್ನು ಉದ್ಘಾಟಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತು ಪ್ರಧಾನ ಕಾರ್ಯದರ್ಶಿಗಳ ಆಗಿರ್ತಕ್ಕಂಥ ರಾಜ್ಕುಮಾರ್ ಹೆಬ್ಬಾಳಿ ಅವರಿಗೂ, ಆರಂಭದಲ್ಲಿ ಮಾತಾಡಿರ್ತಕ್ಕಂಥ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಂಭುಲಿಂಗ ಕಾಮಣ್ಣ ಸರ್ ಅವರಿಗೂ, ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸದ್ಗುರುಗಳ ಒಂದು ಸೇವೆಯಲ್ಲಿ ಸಮರ್ಪಣೆ ತನ್ನ ಜೀವವನ್ನು ಮಾಡಿಕೊಂಡಿರ್ತಕ್ಕಂಥ ಬಂಡೆಪ್ಪ ಶರಣರಿಗೂ, ತಾಯಿಯವರಾಗಿರ್ತಕ್ಕಂಥ ಮಲ್ಲಮ್ಮ ಆರ್ ಪಾಟೀಲ್ ಅವರಿಗೂ, ಹಾಗೂ ನಮ್ಮ ತಾಯಿಯವರಾದ ರುದ್ರಾಣಿ ವಿಲಾಸ್ ಬಕ್ಕ ತಾಯಿಯವರಿಗೂ, ಸುವರ್ಣ ತಾಯಿಯವರಿಗೂ, ಹಾಗೂ ಶ್ರೀಕೃಷ್ಣ ಶೆಟ್ಕಾರ್ ಅವರಿಗೂ, ನಮ್ಮ ಇಂಗ್ಳೆ ಸರ್ ಅವರಿಗೂ, ಗುಂಡಪ್ಪ ಸಂಗಮ್ಕರ್ ಅವರಿಗೂ, ಹಾಗೂ ಹೈಬತ್ಪುರಿ ಅವರಿಗೂ, ಶಂಕರ್ ಪಾಟೀಲ್ ಸರ್ ಅವರಿಗೂ, ಮೋಹನ್ ರೆಡ್ಡಿ ಅಣ್ಣನವರಿಗೂ, ವಲ್ಲೂರೆ ಸರ್ ಅವರಿಗೂ, ಹಾಗೂ ವಿಲಾಸ್ ಬಕ್ಕ ಅವರಿಗೂ, ಇಲ್ಲೆಲ್ಲ ವೇದಿಕೆ ಮೇಲೆ ಹಾಗೂ ಇಲ್ಲೆಲ್ಲ ಸ್ಪರ್ಧೆಗೆ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ನಮ್ಮ ಶಂಭುಲಿಂಗ ಕಾಮಣ್ಣನವರು ನಿಮಗೆಲ್ಲರಿಗೂ ಒಂದು ಪಾಸಿಟಿವ್ ಸಕಾರಾತ್ಮಕವನ್ನು ಸ್ವೀಕರಿಸಬೇಕು, ಸೋಲೇ ಗೆಲುವಿನ ಸೋಪಾನ ಅಂತ ತಿಳ್ಕೊಂಡು ಹೇಳ್ಯಾರ. ನಿಜಕ್ಕೂ ಸ್ಪರ್ಧೆಯಲ್ಲಿ ಭಾಗಿಯಾಗದೇ ಒಂದು ವಿಶೇಷ. ಅದು ಹೆಂಗೆ ಅಂಕಗಳು ಬರಲ್ಲ. ಆದ್ರೆ ಇದು ಪೂಜ್ಯರು ಏನು ಇಡೀ ಅವ್ರ ಜೀವನನೇ ಬಸವ ತತ್ವಕ್ಕಾಗಿ ಅವರು ಸಮರ್ಪಣೆ ಮಾಡಿದ್ದಾರೆ. ಅಪ್ಪುಗಳದು ಒಂದು ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಇದು ಆಗಸ್ಟ್ 25ರಿಂದ ಪ್ರಾರಂಭ ಆಗಿದೆ. ಇದಕ್ಕಿಂತ ಮೊದಲು ಕ್ರೀಡಾಕೂಟ ಕೂಡ ಇದೇ ಒಂದು ಸ್ಥಳದಲ್ಲಿ ಆಶ್ರಮದಲ್ಲಿ ಆಯಿತು. ಈಗ ಕೊನೆಯದಾಗಿ ಇವತ್ತು ಪ್ರಬಂಧ ಸ್ಪರ್ಧೆ, ಚಿತ್ರಕಲೆ ಸ್ಪರ್ಧೆ, ಭಾಷಣ ಸ್ಪರ್ಧೆ, ರೂಪಕ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ, ಸ್ವರಚಿತ ಕವನ, ಪೂಜ್ಯರ ಕುರಿತು ವೇಷಭೂಷಣ, ಇವೆಲ್ಲವೂ ಸ್ಪರ್ಧೆಗಳು ಇಲ್ಲಿ ನಡೀತವೆ. ತಾವೆಲ್ಲರೂ ಅದು ಏನೇ ಬಂದರೂ ಇಲ್ಲಿ ನಿರ್ಣಾಯಕರ ನಿರ್ಧಾರವೇ ಅಂತಿಮ ಇರ್ತದೆ. ಇದು ನಿಜಕ್ಕೂ ಇವೆಲ್ಲ ಸ್ಪರ್ಧೆ ನಡೆಸುವ ಮೂಲಕ ಮಕ್ಕಳ ಒಂದು ಪ್ರತಿಭೆಯನ್ನು ಆ ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ಈ ಪ್ರತಿಭೆ, ಈ ಒಂದು ಸ್ಪರ್ಧೆಯಿಂದ ವಿದ್ಯಾರ್ಥಿಗಳದ್ದು ಜ್ಞಾನ
ಇನ್ನಿಷ್ಟು ವಿಕಾಸ ಆಗ್ತದೆ, ವಿಶಾಲ ಆಗ್ತದೆ. ಅದನ್ನು ನಮ್ಮ ಭಾಗದ ಮಕ್ಕಳು, ನಮ್ಮ ಗಡಿ ಭಾಗದ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥ ತೋರಿಸ್ಕೊಡೋದೇ ಈ ಒಂದು ಸ್ಪರ್ಧೆ ಇದೆ. ಈ ಸ್ಪರ್ಧೆಯಲ್ಲಿ ನೀವು ಒಳ್ಳೆ ರೀತಿಯಿಂದ ಸಿದ್ಧತೆ ಮಾಡ್ಕೊಂಡು ಬಂದಿದ್ರಿ. ನೀವು ಚೆನ್ನಾಗಿ ಈ ಸ್ಪರ್ಧೆಯನ್ನು ನೀವು ಭಾಗಿಯಾಗಿ ಎಲ್ಲರೂ ಗೆಲ್ತೇವಂತಲ್ಲ, ಒಳಗೆ ಪಾಲ್ಗೊಳ್ಳೋದೇ ಒಂದು ಅತಿ ವಿಶೇಷ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಅತಿಥಿ ಗಣ್ಯರನ್ನು ಹಾಗೂ ಇದಕ್ಕೆಲ್ಲ ಸಿದ್ಧತೆ ನಡೆಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕಿಯರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ, ನಿಜಕ್ಕೂ ಇಲ್ಲಿ ಒಳಗೆ ಬಂದ ತಕ್ಷಣ ಅಪ್ಪರಿ ನೋಡಿದಂಗೆ ಏನು ಮುಂದೆ ಕುಂತು ಮಕ್ಕಳು ಆ ಒಂದು ಸಮವಸ್ತ್ರ ಅದನ್ನು ನೋಡಿ ಭಾಳ ಒಂದು ರೀತಿ ಭಾಳ ಆನಂದ ಇತ್ತು. ನಿಜಕ್ಕೂ ಇಲ್ಲಿ ಹೈಲೈಟ್ ಅವರೇ ರೈಕ್ಸತ್ತ. ಆ ನಂತರ ಸ್ಪರ್ಧೆದಾಗ ಮತ್ತೆ ಯಾರ್ಯಾರೋ ಹೈಲೈಟ್ ಆಗ್ತಾರೆ. ಹೀಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ನೇರವಾಗಿ ಈ ಸ್ಪರ್ಧೆಯನ್ನು ಒಂದು ಈ ಕಲ್ಯಾಣ ಮಂಟಪದಲ್ಲೇ ಈ ವೇದಿಕೆ ಮೇಲೆ ಒಂದು, ಕೆಳಗಡೆ ಪ್ರಸಾದ ನಿಲಯದಾಗ ಒಂದು, ಮತ್ತು ರಸಪ್ರಶ್ನೆ ನಮ್ಮ ತಿಂಗಳ ಶರಣ ಸಂಗಮ ನಡೀತಕ್ಕಂಥ ಒಂದು ಹಬ್ಬಗಳು ಗದಗಿ ಪಕ್ಕದಲ್ಲಿ ಇರ್ತಕ್ಕಂಥ ಆ ಒಂದು ತಗಡದ ಒಂದು ಆ ಮಂಟಪದಲ್ಲಿ ಅಲ್ಲಿ ನಡೀತದೆ. ಅದರ ಪಕ್ಕದಾಗೆ ಸ್ವರಚಿತ ಕವನವನ್ನು ಅಲ್ಲೇ ಕುಟೀರ್, ಚನ್ನಬಸವ ಕುಟೀರ್ 4 ಕಡೆ ಇವು ಸ್ಪರ್ಧೆಗಳು ನಡೀತವೆ. ಅದೇ ರೀತಿ ಅಪ್ಪೋರ್ ಗದಗಿ ಮುಂದ್ಗಡೆ ಬಸವಣ್ಣವ್ರ ಮೂರ್ತಿ ಹಾಗೂ ಗದಗಿ ಮಧ್ಯದಲ್ಲಿ ಇರ್ತಕ್ಕಂಥ ಶಟಸ್ಥಲ ಧ್ವಜ ನಡೀತದೋ ಅಲ್ಲಿ ಭಾಷಣ ಸ್ಪರ್ಧೆ ನಡೀತದೆ. 5 ಕಡೆ 5 ಕಡೆ ಇಲ್ಲಿ 2 ಕಡೆ ಒಂದೇ ವೇದಿಕೆ ಮೇಲೆ 2 ನಡೀತವೆ. ಒಟ್ಟಾರೆ ಇವೆಲ್ಲವೂ ಇಲ್ಲಿ ನಿರ್ಣಾಯಕರ ನಿರ್ಣಯವೇ ಅಂತಿಮ ಇರ್ತದೆ. ಇದು ಮುಗಿದ ಮೇಲೆ ಮತ್ತೆ ನಿಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ನಿಮಗೆಲ್ಲರಿಗೂ ಇರ್ತದೆ. ಇಲ್ಲಿ ಎಂತೆಂಥ ಒಬ್ಬರಿಗಿಂತ ಒಬ್ಬರು ನಿರ್ಣಾಯಕರು ಅನುಭವಿಸ್ತಿರಲ್ಲ. ನಮ್ಮ ಸಂಗ್ರಾಮ ಇಂಗ್ಳೇ ಸರ್ ಅಪ್ಪೋರ ಜೊತೆ ಅಪ್ಪೋರು ಹರಳಯ್ಯ ಆದರೆ ಸರ್ ತಾವೇನಾಗಿದೆ ಕಲ್ಯಾಣಮ್ಮ ಅವ್ರು ಯಾವ್ದು ನಕ್ಕೋತಿರ್ತಾರೆ. ನಾಟಕ ಮಾಡೋರು ವೇದಿಕೆ ಬಂದಾಗ ಗಂಟೆ ನಗ್ತಾರೆ. ಆದರೆ ಸಂಗ್ರಾಮ ಇಂಗ್ಳೇ ಸರ್ ಸಿಟ್ಟಿನಾಗಿ ನಿಮಗೆ ನಗು ಬರ್ತದೆ ಸರ್ ಅಂತ ನಕ್ಕೋತಿರ್ತಕ್ಕಂಥವ್ರು, ಭಾಳ ಅನುಭವವನ್ನು ಹೊಂದಿದವರು. ಅವ್ರ ಕೈಯಲ್ಲಿ ಸಾಕಷ್ಟು ನಾಟಕ ಕಲೆ ಅವ್ರದಿಂದ ಮೈಸೂರು ತನೂ ಅವ್ರದಿಂದ ಅಲ್ಲಿ ತನೂ ಹೋಗಿವೆ. ಇವತ್ತು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳು ಇಷ್ಟು ಚಲೋ ನಾಟಕ ಮಾಡ್ಲಿಕ್ಕೆ ಅದಕ್ಕೆ ಮೂಲ ಕಾರಣಕರ್ತರೆ ನಮ್ಮ ಸಂಗ್ರಾಮ ಇಂಗ್ಳೇ ಸರ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಲಕ್ಷ್ಮಣ ಮೇತ್ರೆ ಸರ್ ಇದ್ದಾರೆ. ಅವರೆಲ್ಲರೂ ಒಬ್ರಿಗಿಂತ ಒಬ್ರು ಇಲ್ಲೇನು ವೇದಿಕೆ ಮೇಲೆ ಒಬ್ರದ್ದು ಹೆಸರು ತಗೋಬೇಕಂತ ಎಲ್ಲರೂ ಆ ನಿರ್ಣಯವನ್ನು ಚೆನ್ನಾಗಿ ನೀಡ್ತಾರೆ. ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮ ರಾಜ್ಕುಮಾರ್ ಹೆಬ್ಬಾಳೆಯವರು ಈ ಬೀದರ್ ಜಿಲ್ಲೆಯ ಘನತೆ ಗೌರವವನ್ನು ನಮ್ಮ ಭಾರತ ರಾಜಧಾನಿ ದೆಹಲಿ ತನ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅವರು ಭಾಲ್ಕಿ ಮಠದ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ಟುಕೊಂಡವರು. ಅವರು ಒಂದೇ ಮಾತಿಗೆ ಅಪ್ಪೋರ್ದದ ಅಂದ ತಕ್ಷಣ ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಒಂದು ನಾವೇನು ಸಮಿತಿ ಮಾಡಿದೀವಿ, ವಾಲಿಬಾಲ್ ಸೇವಾ ಸಮಿತಿ ಅಂತ ಮಾಡಿ ಪಕ್ಕವರಿಗೆ ಅಧ್ಯಕ್ಷ ಮಾಡಿದೀವಿ. ವಚನ ಪಾರಾಯಣದ ನಮ್ಮ ಮಲ್ಲಮ್ಮ ಆರ್ ಪಾಟೀಲ್ ಅವರಿಗೆ, ಯೋಗ ಸಮಿತಿಯದ ನಮ್ಮ ಚಂದ್ರಕಾಂತ್ ಹೈಬತ್ಪುರಿ ಅವರಿಗೆ, ಆನಂತರ ನಮ್ಮ ಶಂಕರ್ ಪಾಟೀಲ್ ಅವರಿಗೆ. ಅವ್ರು ಎಷ್ಟು ಚಲೋ ಎಕ್ಸಿಬಿಷನ್ ಮಾಡ್ತಾರಂದ್ರೆ ಒಳಗೆ ಹೋದ್ರು ಇನ್ನ ನೋಡ್ಬೇಕನ್ನಿಸ್ತದ. ಆ ರೀತಿ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ಗುರುಕುಲದಲ್ಲಿ ಮಾಡಿದ್ರು. 2010ರಲ್ಲಿ ಬೆಳ್ಳಿ ಹಬ್ಬ ಸಂದರ್ಭದಾಗೂ ಭಾಳ ಚೆನ್ನಾಗಿ ಮಾಡಿದ್ರು. ಇವೆಲ್ಲವೂ ಈ ಸಮಿತಿ ಆದ ತಕ್ಷಣ ಫಸ್ಟ್ ಇದೇ ವೇದಿಕೆಯನ್ನು ಹಂಚ್ಕೋತಾ ಇದ್ದಾರೆ. ಈಗಾಗಲೇ ನಮ್ಮ ಬಳತಿಯವರು ಡಾಕ್ಟರ್ ಬಳತಿಯವರು ಅವ್ರ ಆಸ್ಪತ್ರೆಯಲ್ಲಿ ಅನೇಕರು ವೇಟ್ ಮಾಡೋ ಸಲುವಾಗಿ ಅವರು ಹೋಗಿದ್ದಾರೆ. ಹೀಗಾಗಿ ಇನ್ನೂ ಸಮಿತಿಗಳು ರಚನೆ ಮಾಡವಿವೆ. ಆ ಸಮಿತಿಯಲ್ಲಿ ನಿಮ್ಮ
ಇದೊಂದು ಅವಕಾಶ ಮತ್ತೆ ಸಿಗಲ್ಲ. ಇದೊಂದು ಅಮೃತ ಮಹೋತ್ಸವ, ಇದು ಒಂದೇ ಸರ್ತಿ ಬರ್ತದೆ. ಹೀಗಾಗಿ ಅನೇಕ ಊರುಗಳಿಗೆ ಇಲ್ಲಿ ಮಲ್ಲಮ್ಮ ನಾಗನಕೆರೆ ಅವರು, ಮತ್ತು ನಮ್ಮ ಸುವರ್ಣ ತಾಯಿಯವರು, ಆನಂತರ ರುದ್ರಾಡಿ ಬಕ್ಕ ಅವರು ಎಲ್ಲರೂ ಕೂಡ್ಕೊಂಡು ಭಾಳ ಅವರು ಭಾಲ್ಕಿ ಒಂದು ಪಟ್ಟಣದಲ್ಲಿ ಎಲ್ಲ ಕಡೆ ಈ ಅಮೃತ ಮಹೋತ್ಸವ ಸವಿ ನೆನಪಿಗಾಗಿ ಮನೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈಗ ನಮ್ಮ ಶಂಭುಲಿಂಗ ಕಾಮಣ್ಣ ಸರ್ ಅವರು ಮತ್ತು ನಮ್ಮ ಗುಂಡಪ್ಪ ಸಂಗಮಕರ್ ಅವರು ಕೂಡ ಕೆಲವೇ ದಿನದಲ್ಲಿ ಅವರು ಹಳ್ಳಿಗೆ ಹೋಗಿ ಆ ಜ್ಯೋತಿ ಕೊಡ್ತಕ್ಕಂಥ ಕಾರ್ಯ ಅವರು ಮಾಡ್ತಾರೆ. ನಮ್ಮ ಸಿಕ್ಕರೇಶ್ವರ ಶೆಟ್ಕಾರ್ ಅಪ್ಪವ್ರದ್ದು ಚನ್ನಬಸವ ಪಟ್ಟದೇವ್ರದ್ದು ಒಂದು ಗ್ರಂಥವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಮಾಡಿದವರು ನಮ್ಮ ಸಿಕ್ಕರೇಶ್ವರ ಶೆಟ್ಕಾರ್ ಅವರು ಇದ್ದಾರೆ. ಎಲ್ಲರೂ ಇದು ಭಕ್ತಿ, ಶ್ರದ್ಧೆ, ನಿಷ್ಠೆ ನಾವು ಹೆಚ್ಚು ಹೊಂದ್ಕೊಂಡಿದ್ದವರು ಇಲ್ಲೆಲ್ಲ ವೇದಿಕೆ ಮ್ಯಾಗ ಇದ್ದಾರೆ. ಇನ್ನೂ ಬಹಳಷ್ಟು ಜನ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಇಲ್ಲಿ ಎಲ್ಲ ಶಾಲೆಗಳಲ್ಲಿ ಚೆನ್ನಾಗಿ ನೀವು ತಯಾರಿ ಮಾಡಿದ್ರಿ. ಇದು ಮುಗಿದ ಮೇಲೆ ತಾವು ಮತ್ತೆ ಇಲ್ಲಿ ಮುಗೀತಂತಲ್ಲ, ಏಪ್ರಿಲ್ 22ನೇ ತಾರೀಕು ನಿಮ್ಗೆಲ್ಲ ಪರಿವಾರ, ಶಿಕ್ಷಕರಿರ್ಬೋದು, ಮಕ್ಕಳಿರ್ಬೋದು, ಪರಿವಾರ ಸಮೇತ 22ನೇ ತಾರೀಕು 8 ಗಂಟೆಗೆ ನೀವು ಮನೆಯಿಂದ ಬಿಟ್ಟು ಇಲ್ಲಿ ಆಶ್ರಮ ಬರಬೇಕು. ಯಾಕಂದರೆ 22ಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಈಗ ಈ ಸ್ಪರ್ಧೆ ಮುಗೀತಂದ್ರೆ ಮುಗೀತಲ್ಲ, ಇದು ಮುಕ್ತಾಯ ಎಂಬುದು ಇಲ್ಲ, ಇದು ಸದಾ ನಡೀತಾ ಇರ್ತದ. 22ನೇ ತಾರೀಕು ಏಪ್ರಿಲ್ದಲ್ಲಿ ಭಾಳ ವಿಶೇಷ ಕಾರ್ಯಕ್ರಮ ಇರ್ತದೆ. ಪರಿವಾರ ಸಮೇತ ಬರಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ